ರದ್ದಾಗಬೇಕು ರದ್ದಾಗಬೇಕು ಬಸವದ್ರೋಹ ಯತ್ನಾಳಗೆ ಬಸವದ್ರೋಹ ಯತ್ನಾಳಗೆ ಬಸವದ್ರೋಹ ಯತ್ನಾಳಗೆ ಧಿಕ್ಕಾರ 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 ನಾಗಾಡ ಹೊಂಟಾನ ಹೊಡಿರೋ ತಮ್ಮಿತ್ರ ಸುಮ್ಮನೆ 6 ಜನ ಮುಂದೆ ಬರ್ಸಿ ಈ ಕಡೆ ನೋಡ್ರಿ ಸ್ವಾಮೀಜಿ ಸೈಡ್ ನೋಡ್ರಿ ಈ ಕಡೆ ನೋಡ್ರಿ ಮನಸ್ಥಿತಿಯನ್ನು ಕಳಕೊಂಡವರು ನಾಲಾಯಕರು ಬಸವಣ್ಣನವರ ಬಗ್ಗೆ ಮಾತಾಡಿದರೆ ಬಸವಣ್ಣನವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದರೆ ನಾವು ದೇಶದಲ್ಲಿ ದೊಡ್ಡವರು ಅನ್ಸ್ಕೋತೀವಿ ಅಂತ ಒಂದು ಘಮಂಡಿದೆ. ಆ ವ್ಯಕ್ತಿ ನಮ್ಮ ಲಿಂಗಾಯತ ಲೆಕ್ಕ ನಾಲಾಯಕ ಅವನು. ನಾವು ಯಾವತ್ತೂ ಕೂಡ ಅವರಿಗೆ ಬಸವರಾಜ್ ಪಾಟೀಲ್ನೂ ಅನ್ಬಾರ್ದು, ಲಿಂಗಾಯತ ಧರ್ಮದವ್ರಿಗೆ ಅನ್ಬಾರ್ದು. ಇಂಥ ಧರ್ಮದವ್ರು ಇಂಥ ವ್ಯಕ್ತಿ ಲಿಂಗಾಯತ ಧರ್ಮದ ಹುಟ್ಲಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಅವ್ರ ತಾಯಿಯವ್ರ ಜೀವಂತ ಇದ್ದರೇನು ಹೋಗಿ ಕೇಳಬೇಕಾಗ್ತದ, ಇವನಿಗೆ ಲಿಂಗಾಯತ್ ಮಾಡಿದೆಯಾ ಅಥವಾ ಬೇರೆ ಏನು ಮಾಡಿದೆ ಅಂತ. ಯಾಕಂದ್ರೆ ಇಂಥ ನಾಲಾಯಕ ವ್ಯಕ್ತಿಗಳು ಮತ್ತೆ ಹೇಳ್ಕೊತಾರೆ ನಾವು ಬಸವ ತತ್ವ ಅಭಿಮಾನಿಗಳು. ಬಸವ ತತ್ವ ಅಭಿಮಾನಿಗಳಿದ್ರೆ ಮೊದಲು ಅವ್ರ ತಲೆಯಲ್ಲಿ ಸಮಾನತೆ ಇರಬೇಕು, ದೇಶದ ಬಗ್ಗೆ ಗೌರವ ಇರಬೇಕು, ಎಲ್ಲರ ಬಗ್ಗೆ ಪ್ರೀತಿ ಪ್ರೇಮ ಇರಬೇಕು. ನಮ್ಮ ಬಾಯಿಲಿ ಹಿಂಸೆ ಮಾತುಗಳು ಬರಬಾರ್ದು. ಅಂಥವ್ರು ಮಾತ್ರ ಬಸವದ ಅನುಯಾಯಿ ಅಂತೇಳಿ ಯೋಗ್ಯರಾಗ್ತಾರೆ. ಆದರೆ ಈ ವ್ಯಕ್ತಿ ಬಾಯಿ ತೆರೆದರೆ ಬಚ್ಚಲು ಮರಿ, ಬಾಯಿ ತೆರೆದ್ರೆ ಹುಳಗಳೇ ಬೀಳ್ತಾವ, ಮಾತುಗಳು ಎಂದೂ ಬೀಳಲ್ಲ. ನಾವು ನೋಡ್ತಾ ಇದ್ದೀವಿ. ಈ ನಾಲ್ಕು ವ್ಯಕ್ತಿಗೆ ನಾನು ಅವತ್ತಿನ ದಿವಸ ಫೋನ್ ಮಾಡಿದ್ದೆ. ಯಾಕಂದ್ರೆ ನಾವು ಅವರು ಸ್ವಲ್ಪ ಒಂದೇ ಪಕ್ಷದ ಇದ್ದೇವೆ ಹಿಂದಕ್ಕೆ. ಅವಾಗ ಮಾತಾಡಿ ನಂಗೆ ಠಾಕೂರ್ ಫೋನ್ ಹಚ್ಕೊಟ್ರು. ಇಲ್ಲ ಶ್ರೀಕಾಂತ್ ನಂಗೆ ಬಾಯಿ ತಪ್ಪು ಬಂದದ ಅದು, ಮತ್ತು ನಾನು ನೋಡ್ಕೊತೀನಿ. ಆದ್ರೆ ಆ ಬಾಯಿ ತಪ್ಪು ಬಂದಿಲ್ಲ, ಬಾಯಿಲಿಂದೇ ಹೇಳೋಣ ಅಂತೇಳಿ ಮತ್ತೆ ಪ್ರೂವ್ ಆಯ್ತದೆ. ಇವತ್ತು ಬಸವಣ್ಣನವರು ಯಾವ ರೀತಿ ಅವರು ಐಕ್ಯರಾಗಿದ್ರು ಅಂತ ಇಡೀ ವಿಶ್ವಕ್ಕೆ ಗೊತ್ತಿದೆ. ಭಾರತ ದೇಶದೇ ಅಲ್ಲ, ವಿಶ್ವದಲ್ಲಿ ಧರ್ಮಗುರುಗಳ ಸಾಹಿತ್ಯವನ್ನು ಬರೆದಂಥವ್ರು ಯಾರು ಇದ್ದರೆ ಬಸವಣ್ಣನವರು ಮಾತ್ರ. ವಿಶ್ವದಲ್ಲಿ ಯಾವ ಧರ್ಮಗುರುಗಳು ತಮ್ಮ ಕೈಯಿಂದ ಸಾಹಿತ್ಯವನ್ನು ರಚನೆ ಮಾಡಿಲ್ಲ. ಆ ಸಾಹಿತ್ಯದಲ್ಲಿಯೇ ನೀಲಾಂಬಿಕೆಯವರು ನಾಗಲಾಂಬಿಕೆಯವರು ಬರೆದಿದ್ದಾರೆ ಬಸವಣ್ಣನು ಐಕ್ಯ ಆಗಿದ್ದಾರೆ ಅಂಥೇಳಿ. ಆದರೆ ಈ ನಾಲಾಯಕಿ ಓದಲಿಕ್ಕೆ ಬರಲ್ಲ. ಇಂಥ ವ್ಯಕ್ತಿಗಳನ್ನು ಅವ್ರು ನಾಯಕರಾಗಿ ಮೆರೆಸ್ತಾರ. ಅವರು ಜಗಳ ಏನಾಕಿರಲ್ಲ, ರಾಜಕೀಯ ಪಕ್ಷ ನಮ್ಗೆ ಅದು ಸಂಬಂಧ ಇಲ್ಲ. ಆದರೆ ನೀವು ನಮ್ಮ ಜೊತೆ ಬಂದ್ರಿ ಅಂದ್ರೆ ನೀವು ಸುಮ್ಮನೆ ಕೊಡಲ್ಲ. ಯಾಕಂದ್ರೆ ನಮ್ಮಲ್ಲಿ ಕೂಡ ಭಾಳ ಜನರು ಉಗ್ರ ಜನರು ಇದ್ದಾರೆ. ಆದರೆ ನಾವು ಬಸವತತ್ವ ಮೂಲಕ ಅವರಿಗೆ ನಾವು ತಣ್ಣಗೆ ಮಾಡೀವಿ. ಆ ಪ್ರಧಾನಮಂತ್ರಿ ಚಾಲುಕ್ಯನೇನ ಕೊಲೆ ಮಾಡಿದವರು ಇದೇ ಶರಣರು ಇದ್ರು. ಗೊತ್ತಾಗ್ಬೇಕು, ಪ್ರಧಾನಮಂತ್ರಿಗೆ ಬಿಟ್ಟಿಲ್ಲ ನಮ್ಮ ಶರಣರು. ನೀನಂತ ನಾಯಿಗೆ ಯಾರು ಬಿಡ್ತಾರ? ಆದ್ರೆ ನಾಯಿಗೆ ಹೊಡೆದು ಹಾಳಾಗಬಾರ್ದು ಅಂತೇಳಿ ನಾವು ಸುಮ್ಮನೆ ಕೊಡ್ತಾ ಇದ್ದೀವಿ ಅಷ್ಟೇ. ತೀವ್ರವಾಗಿ ಖಂಡಿಸಿ ಇವತ್ತು ಬೀದರ್ನಲ್ಲಿ ಎಲ್ಲ ಬಸವಪರ ಸಂಘಟನೆ ಹಾಗೂ ಲಿಂಗಾಯತ ಮಹಾಮಠ ಬಸವಗಿರಿ, ಬೀದರ್ ರಾಷ್ಟ್ರೀಯ ಬಸವಳ ಎಲ್ಲ ಸಂಘಟನೆಗಳ ಪರವಾಗಿ ಇವತ್ತಿನ ದಿವಸ ನಾವು ಪ್ರತಿಭಟನೆ ಮಾಡಿದ್ದೇವೆ. ನಾವು ಸಭಾಪತಿಗಳಿಗೆ, ವಿಧಾನಸಭಾ ಸಭಾಪತಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದೀವಿ. ಅವರನ್ನು ಶಾಸಕತ್ವ ಸ್ಥಾನದಿಂದ ವಜಾಗೊಳಿಸಬೇಕು ಮತ್ತು ಲಿಂಗಾಯತ ಕೋಟಾದಲ್ಲಿ ಯಾವುದೇ ಸವಲತ್ತುಗಳನ್ನು ಕೊಡಬಾರದು ಯತ್ನಾಳ್ ಪಾಟೀಲ್ಗೆ ಅನ್ನುವಂಥ ಆಗ್ರಹವನ್ನು ನಾವೆಲ್ಲ ಬಸವಪರ ಸಂಘಟನೆ ವತಿಯಿಂದ ಕೊಟ್ಟಿದ್ದೀವಿ. ಈಗಾಗಲೇ ಪರಮ ಪೂಜ್ಯ ಶ್ರೀ ಜಗದ್ಗುರು ಚನ್ನಬಸವಾನಂದ ಸ್ವಾಮಿಗಳು ಹೇಳಿರುವಂತೆ ಲಿಂಗಾಯತ ಪರ ಸಂಘಟನೆಗಳು ಹಾಗೂ ಎಲ್ಲ ಮಠಾಧೀಶರ ಪರವಾಗಿ ಯತ್ನಾಳ್ ಅವರು ಮಾತಾಡಿರ್ತಕ್ಕಂಥದ್ದನ್ನು ಖಂಡಿಸಿ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಕರ್ನಾಟಕದಾದ್ಯಂತ. ಮೊದಲೇ ನಾವು ಕೇಳಿದೆವು ಏನಂತಂದರೆ ಬಾಯಿ ತಪ್ಪಿ ಬಂದಿದೆ ಅಂತಕ್ಕಂಥ ಮಾತು ಒಬ್ಬರಿಬ್ಬರು ಬಾಯಿಯಿಂದ ಬಂದಿತ್ತು. ಆದರೆ ಅವ್ರು ಆಡ್ತಕ್ಕಂಥ ಮಾತು ನೋಡಿದರೆ ಇನ್ನುಳಿದ ಅವ್ರದ್ದು ಎಷ್ಟೋ ವಿಡಿಯೋಗಳು ಇತ್ತೀಚೆಗೆ ಹೊರಗೆ ಬರ್ತಾ ಇದೆ. ಎಲ್ಲದರಲ್ಲಿ ಅವರೆಲ್ಲ ಸಾಹಿತ್ಯಗಳು ಪೇಡ್ಗಿರ್ ಹಾಕಿದಾರ, ಏನು ಭೀ ಬರ್ಕೋತಾರ, ಮನಸ್ಸಿಗೆ ಬಂದವ್ರು ಬರೀತಾರ ಅಂತಕ್ಕಂಥ ಮಾತು ಅವ್ರ ಉಡಾಫೆಯ ಮಾತುಗಳು ನೋಡ್ರೆ ಆ ಒಂದು ಸ್ಥಾನದಲ್ಲಿ ಇದ್ದು ಆ ಮಾತಾಡ್ತಕ್ಕಂಥದ್ದು ಸರಿಯಲ್ಲ.
ಅದಕ್ಕಾಗಿ ಇವತ್ತು ಎಲ್ಲ ಬಸವಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸುವುದರೊಂದಿಗೆ ಅವರನ್ನು ಶಾಸಕತ್ವದಿಂದ ವಜಾ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದೀವಿ. ಲಿಂಗಾಯತ ಅಂದರೆ ಎಲ್ಲರನ್ನ ಪ್ರೀತಿಸ್ತಕ್ಕಂಥದ್ದು, ಎಲ್ಲರನ್ನ ಹಿಂಬಿಟ್ಟುಕೊಂಡಿರ್ತಕ್ಕಂಥದ್ದು, ಈ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥವ್ರು ಭಾಳ ಅಭಿಮಾನದಿಂದ ಬಸವಣ್ಣವ್ರ ಕುರಿತಾಗಿ ಮಾತಾಡಬೇಕಾಗಿತ್ತು. ಆದರೆ ಅವರು ಬಸವಣ್ಣನವರ ನಾಡಿಗೆ ಬಂದು ಈ ನೆಲದಲ್ಲಿ ನಿಂತು ಈ ನೆಲದಲ್ಲೇ ಈ ಮಾತನ್ನು ಆಡಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ಅಕ್ಷಮ ಅಪರಾಧ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಪ್ರಜಾಪ್ರಭುತ್ವದ ಕಲ್ಪನೆ ಕೊಟ್ಟಿರ್ತಕ್ಕಂಥದ್ದು ಇದೇ ಬಸವ ಕಲ್ಯಾಣ ನಾಡಿನಲ್ಲಿ. ಈ ಬಸವ ಕಲ್ಯಾಣ ನಾಡಿಗೆ ಬಂದು ಇಲ್ಲೇ ಇಂಥ ಮಾತಾಡೋಗಿರ್ತಕ್ಕಂಥದ್ದನ್ನು ನೋಡಿದರೆ ಭಾಳ ಅವ್ರ ಬಗ್ಗೆ ಅಸಹ್ಯ ಅನ್ನಿಸ್ತದೆ. ಅದಕ್ಕಾಗಿ ಅವರು ಹೇಳಿಕೆ ನಾನು ಹೇಳಿದ್ದು ತಪ್ಪದ ಅಂತಕ್ಕಂಥದ್ದು ಕ್ಷಮೆ ಯಾಚಿಸಬೇಕು, ಮತ್ತು ಲಿಂಗಾಯತರಿಗೆ ಇದು ನಾನು ತಪ್ಪು ಮಾಡೀನಿ ಅಂತಕ್ಕಂಥ ಮಾತಿನಿಂದ ಕ್ಷಮೆ ಯಾಚಿಸಬೇಕಂತ ನಾವೆಲ್ಲ ಅವರಿಗೆ ಆಗ್ರಹಿಸ್ತಾ ಇದ್ದೀವಿ.